ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ರೋಮಾಂಚನ ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ, ಕಳ್ಕೊಂಡು ಬಿಟ್ಟಿರ್ತಾರೆ. ಯಾವುದರ ಬಗ್ಗೆನೂ ಆಸಕ್ತಿ ಇಲ್ಲ, ಏನಿಲ್ಲ, ಸ್ಪಂದನೆ ಇಲ್ಲ. ಆದರೆ ಇದು ತಪ್ಪು. ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸ್ವಲ್ಪ ನಮಗೆ ಆಶ್ಚರ್ಯದಿಂದ ನೋಡೋದನ್ನು ಕಲಿಬೇಕು. ಆ ನೀರು ಕುಡಿದಿರ್ಬೋದು, ಊಟ ಮಾಡೋದಿರ್ಬೋದು, ಯಾರು ಬಂದು ನನ್ನ ಜೊತೆ ಜಗಳಾಡೋದಿರ್ಬೋದು, ಅಥವಾ ಬೆಂಕಿಯನ್ನೇ ಉಗುಳ್ತಿರ್ಬೋದು, ಎಲ್ಲವನ್ನೂ ಆಶ್ಚರ್ಯದಿಂದ ನೋಡೋದನ್ನು ಕಲಿಬೇಕು. ಹೆಂಗೆ ಸಾಧ್ಯ ಇದೆ ಅದು? ಸ್ವಲ್ಪ ಮಟ್ಟಿಗೆ ನಮಗೆ ಪ್ರಜ್ಞಾಶೀಲತೆಯನ್ನು ಬೆಳೆಸಬೇಕು. ಅದರ ಜೊತೆಗೆ ಆಂತರಿಕ ಶಾಂತಿ ಮತ್ತು ಮೌನವನ್ನು ಸಹಿತ ನಮಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಎಷ್ಟೋ ಸಲ ಹೇಳ್ತೀವಿ, ನನಗೆ ಆ ಸಮಸ್ಯೆ, ಮನಸ್ಸಿನಲ್ಲಿ ಸಮಸ್ಯೆಗಳಿದೆ, ಅದು ಇದು. ಆದರೆ ಮನಸ್ಸಿನ ಆಳಕ್ಕೆ ನಾವು ಹೋದಾಗ ಯಾವುದೂ ಸಮಸ್ಯೆಗಳೇನಿಲ್ಲ, ಎಲ್ಲ ಸರಿಯೇ ಇದೆ. ಅದು ಸ್ವತಃ ನಾವು ಏನನ್ನು ತಿಳ್ಕೊತೀವೋ ಅಥವಾ ಇದು ಹೀಗೆ ಅಂತ ಅಂತೀವೋ ಅದು ಪ್ರತಿಫಲ ಅದೇ ಥರ ಆಗೋದು. ಪ್ರತಿಫಲನೂ ಹಾಗೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಏನನ್ನು ತಿಳ್ಕೊತೀವೋ ಅದೇ ಥರ ಪ್ರತಿಫಲ ಬರುತ್ತೆ. ಸೊ ಅದಕ್ಕೆ ಪ್ರಜ್ಞಾಶೀಲತೆ ಮತ್ತು ಮೌನವನ್ನು ನಾನು ಪ್ರಾಕ್ಟೀಸ್ ಮಾಡಿದಾಗ ನನ್ನ ಅದಮ್ಯ ಶಕ್ತಿಯ ನಿರ್ಮಾಣ ಆಗುತ್ತೆ. ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗುತ್ತೆ. ಸಂಸಾರದಲ್ಲಿ ಸಮಸ್ಯೆಗಳು ಇಲ್ಲ ಅಂತಿಲ್ಲ, ಇವೆ. ಮದುವೆ ಆದ್ರೆ ಒಂದು ಸಮಸ್ಯೆ, ಮದುವೆ ಆಗದಿದ್ರೂ ಒಂದು ಸಮಸ್ಯೆ, ಮಕ್ಕಳಾದ್ರೆ ಒಂದು ಸಮಸ್ಯೆ, ಮಕ್ಕಳಾಗದಿದ್ರೂ ಒಂದು ಸಮಸ್ಯೆಗಳು ಇದ್ದೇ ಇದೆ. ಆದರೆ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪ್ರಜ್ಞಾಶೀಲತೆ ಮತ್ತು ಮೌನ, ಶಾಂತಿಯನ್ನು ನನಗೆ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ನಮಗೆ? ಇಲ್ಲಿ ಒಬ್ಬ ಸರ್ಫ್ ರೈಡರ್ ಇದ್ದಾರೆ, ನೋಡಬೇಕಲ್ಲಿ ಚಿತ್ರದಲ್ಲಿ ಕಾಣಿಸುತ್ತೆ. ಯಾವ ರೀತಿ ಅವನು ಒಂದು ಹಲಿಗೆಯ ಮೇಲೆ, ಸಮುದ್ರದ ಅಲೆಗಳ ಮೇಲೆ ಅವನು ಎಷ್ಟು ಸಂತೋಷವಾಗಿ ಖುಷಿಯಿಂದ ಅವನು ಹೋಗ್ತಾ ಇದ್ದಾನೆ, ಅಲೆಗಳ ಮೇಲೆ ನಡೆದಾಡ್ತಾ ಇದ್ದಾನೆ, ಮೂಮೆಂಟ್ ಮಾಡ್ತಾ ಇದ್ದಾನೆ. ಎಷ್ಟೋ ಸಲ ಸಮುದ್ರದ ಅಲೆಗಳು ಎತ್ತರಕ್ಕೆ ಬರುತ್ತೆ, ಅದರ ಜೊತೆಗೆ ಅವನ ಮೇಲೆ ಹೋಗ್ತಾನೆ, ಮತ್ತದು ಕೆಳಗೆ ಬಂದಾಗ ಜೊತೆಗೆ ಕೆಳಗೆ ಬರ್ತಾನೆ. ಯಾವುದೇ ಥರದ ಹೆದರಿಕೆ ಇಲ್ಲ, ಭಯ ಇಲ್ಲ, ಏನಿಲ್ಲ. ಅದ್ರ ಜೊತೆಗೆ ಅವನು ಖುಷಿಯಿಂದ ಅದನ್ನು ಮಾಡ್ತಾ ಇದ್ದಾನೆ. ಅಕಸ್ಮಾತ್ ಅವನು ಹಲಿಗೆಯಿಂದ ಕೆಳಗೆ ಬಿದ್ದರೂ ಸಹಿತ ಮತ್ತೆ ನಗನಗ್ತಾ ಎದ್ದು ಮತ್ತೆ ಪುನಃ ಹಲಿಗೆಯನ್ನು ಏರ್ತಾನೆ. ಸೊ ಅದ್ರ ಜೊತೆಗೆ ಈಸ್ ಎಂಜಾಯಿಂಗ್ ದಟ್ ಆ್ಯಕ್ಟಿವಿಟಿ. ಆ ಒಂದು ವಿಷಯವನ್ನು ಸಂತೋಷದಿಂದ ಅನುಭವಿಸ್ತಾ ಇದ್ದಾನೆ. ಹಾಗೆ ಜೀವನದಲ್ಲೇ ಬೇಕಾಷ್ಟು ಸಂಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಆ ಸರ್ಫ್ ರೈಡರ್ ಯಾವ ರೀತಿ ಎಂಜಾಯ್ ಮಾಡ್ತಾನೋ ಅದೇ ಥರ ಸಮಸ್ಯೆಗಳ ಟೈಡ್ಸ್ ಹೆಚ್ಚಾಗಲಿ ಕಡಿಮೆ ಆಗಲಿ, ಅದರ ಜೊತೆಗೆ ನಾವು ಸಹಿತ ಎಂಜಾಯ್ ಮಾಡೋದನ್ನು ಕಲಿಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಇದು ಹಿಂಗಾಗಿದೆ ಹಂಗಾಗಿದೆ ಅಂತ ಬೇಡ. ಕೆಳಗೆ ಬಿದ್ದರೂ ಚಿಂತಿಲ್ಲ, ಮತ್ತು ಪುನಃ ಸರ್ಫ್ ರೈಡರ್ ಯಾವ ರೀತಿ ಮೇಲೆ ಹೇಳ್ತಾನೋ ಅದೇ ಥರ ಮೇಲೆ ಹೇಳ್ತಕ್ಕಂಥ ಒಂದು ಸ್ವಭಾವವನ್ನು ನಮಗೆ ಬೆಳೆಸ್ಕೋಬೇಕು. ಜೀವನದಲ್ಲೇ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ನೀವು ಸಬ್ಸ್ಕ್ರೈಬ್ ಆಗಲಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.